ಸರ್ಕಾರದಿಂದ ಎಲ್ಲ ಅನುಕೂಲ ಆಗ್ತಿದ್ಯಾ? ಬರ್ತಾ ಇದೆಯಾ? ಗೃಹಲಕ್ಷ್ಮಿ ಬರ್ತಾ ಇದೆಯಾ? ನಾನು ಮಾಡಿಸಿಲ್ಲ. ನಮ್ಮ ಯಾಕ್ರಿ? ಬರ್ತಿದೆ. ಯಾಕ್ರಿ? ನಂತ ಒಟ್ಟು ಇದಿಲ್ವಲ್ಲ, ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಯಾಕಿಲ್ಲ ಅಂತ ಇಲ್ಲಿ ಎಲ್ರು ಕಲ ಬಾಮ ಇಲ್ಲಿ. ನಿಮ್ಮ ಹೆಸರು? ರತ್ನಮ್ಮ ಅಂತ. ರತ್ನಮ್ಮ. ಎಲ್ಲ ಭಾಗ್ಯಗಳು ಸಿಕ್ತಿದಾವ ರತ್ನಮ್ಮ? ಏನ್ ಭಾಗ್ಯ ಸಮಯ ಯಾವ್ದು ನೋಡಿ ಇಲ್ಲಿ ಸೌಭಾಗ್ಯ ಇದಾರೆ. ಸೌಭಾಗ್ಯ ಅವ್ರು ಕೇಳ್ರಿ. ಅವ್ರ ಹೆಸರು ಸೌಭಾಗ್ಯ ಅಂತ ಇಟ್ಕೊಂಡವ್ರೆ. ನಿಮ್ಮ ಅತ್ತೆನವರು? ಯಾರು ಗೊತ್ತು, ಬೇರೆನಾ? ಒಟ್ಟಿಗೆ ಬಂದ್ರಲ್ಲ ಅದಕ್ಕೆ ಒಟ್ಟಿಗೆ ಅನ್ಕೊಂಬಿಟ್ಟೆ. ಶಿವಾರಪಟ್ಟಣದವ್ರು. ಹೌದಾ? ಯಾವ ಬಗ್ಗೆನೂ ಸಿಕ್ತಿಲ್ಲ ಹಂಗಾರೆ? ಇನ್ನ ಯಾವ್ದಿಲ್ಲ, ಹೋಗ್ತಾ ಇದ್ದೀನಿ ಪ್ರೀತಿ ಕೀಟಗಳು ಅಂತ ಅಷ್ಟೇ ಸ್ವಾಮಿ. 2,000 ರೂಪಾಯಿ ಇನ್ನ ಬಂದಿಲ್ಲ, ಈ ತಿಂಗಳಿಲ್ಲ, ಏಪ್ರಿಲ್ನಿಂದ ಬಂದು ಮೇಗ್ ಬಂದೈತೆ. ಹೌದಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ಮೇ ಬಂದೈತೆ, ಜೂನ್ ಜುಲೈ ಬಂದಿಲ್ಲ. ಹೌದಾ? 2 ತಿಂಗಳಿಂದ ಬಂದಿಲ್ಲ ಹಂಗಾರೆ? ಓಕೆ, ನೋಡೋಣ ಹಂಗಾರೆ. ಓಕೆ, ನಾವೇನು ಕೊಟ್ಟು ಮಡಗಿದ್ರ ಅವ್ರ ಹತ್ರ? ನಮಗೇನು ಸಾಲನ ತೀರಿಸ್ತವ್ರೆ? ಅದೇ ಯಾವ್ದೋ ಕೊಟ್ರೆ ಕೊಡ್ಲಿ, ಇಲ್ದಿದ್ರೆ ಇಲ್ಲ ಅಷ್ಟೇ. ನಮಸ್ಕಾರ ಅಣ್ಣ, ಏನು ನಿಮ್ಮ ಹೆಸರು? ಹರೀಶ್ ಅಂದ್ಬಿಟ್ಟು. ಆಯ್ತು ಬಿಡಿ, ಯಾಕೆ ನಾಚ್ಕತ್ತೀರಾ? ಎಲ್ಲರೂ ಮಾತಾಡೋದು ನೋಡ್ಬಿಟ್ಟು ನಿಮಗೆ ಹಿಡಿದು ಕೂಡಲೇ ನಾಚ್ಕತ್ತೀರಾ. ಇದೆ ಹೊಸಕೋಟೆ? ಹೆಂಗಿದೆ ಹೊಸಕೋಟೆ ಅಭಿವೃದ್ಧಿ? ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ಏನು ಕೆಲಸ ಮಾಡೋದು? ಆಟೋ ಓಡಿಸೋದು. ಆಟೋ ಓಡಿಸ್ತಾ ಇದ್ದೀರಾ? ಆಟೋ ಡ್ರೈವರ್ ಕಂಡ್ರಿ ನೀವು. ಹೆಂಗೆ ಪಡ ಅಂತ ಮಾತಾಡಬೇಕು. ಅವ್ರದ್ದು ಇದ್ದಾರೆ ಮಾತಾಡಿ. ಅವ್ರ ಜೊತೆ ಮಾತಾಡಿಸ್ತೀನಿ. ಆಟೋ ಡ್ರೈವರ್ ಏನು ಸಮಸ್ಯೆ ಇದೆಯಾ ಇಲ್ವೋ? ಸಮಸ್ಯೆ ಏನಿಲ್ಲ. ಇದೆಯಾ ಇಲ್ವಾ? ಬಾ, ಸಮಸ್ಯೆ ಇಲ್ಲದ ಆಟೋ ಡ್ರೈವರ್ ಅಂದ್ರೆ ನೀವೇ ಕಣ್ರಿ. ಅಣ್ಣ ಬಾಣ, ನೀವು ಬರೀ ಜನ ಹತ್ಸೋದೇ ಆಯಿತು. ಒಂದೆರಡು ಮಾತಾಡೋ. ಏನು ನಿಮ್ಮ ಹೆಸರು? ಸಲೀಂ ಅವರೇ, ಹೆಂಗಿದೆ ವ್ಯವಸ್ಥೆ ಹೊಸಕೋಟೆಯಲ್ಲಿ? ಎಲ್ಲ ಅದ್ದೂರಿನಾ? ಎಲ್ಲ ಸೂಪರ್ ಆಗಿದೆ. ಎಮ್ ಎಲ್ ಎ? ನಮ್ಮ ಎಮ್ ಎಲ್ ಎ ಶರತ್ ಬಚ್ಚೇಗೌಡರು ಕೆಲಸ ಮಾಡ್ತೀರಾ? ಮಾಡ್ತಾ ಇದ್ದಾರೆ. ಆಗ್ತದೆ. ನೀವು ಆಟೋ ಡ್ರೈವರು, ಬಸ್ ಎಲ್ಲ ಫ್ರೀ ಮಾಡಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ನೀವೇನಂತೀರಾ? ಮಾತ್ರ ಏನಿಲ್ಲ, ಇರೋದ್ರಲ್ಲಿ ನಡೀತಾನೆ ಇದೆ, ಏನು ತೊಂದರೆ ಏನಿಲ್ಲ. ಇರೋದ್ರಲ್ಲಿ ನಡೀತಾ ಇದೆ, ಏನು ಸದ್ಯಕ್ಕೆ ಸಮಸ್ಯೆ ಇಲ್ಲ. ಫ್ರೀ ಕೊಟ್ಟಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಫ್ರೀ ಕೊಟ್ಟರೆ ಪಾಪ ಏನು ಮಾಡೋಕ್ಕಾಗುತ್ತೆ. ಏರಿಯಾ ಎಲ್ಲ ಅಭಿವೃದ್ಧಿ ಆಗಿದೆ ಚೆನ್ನಾಗಿ? ಆಗ್ತಾನೆ ಇದೆ. ನಮಸ್ತೆ. ಮಾತಾಡಲ್ವಾ? ಅಯ್ಯಯ್ಯೋ, ಯಾಕ್ರಿ ಹಿಂಗೆ ಗಾಬರಿ ಬಿಟ್ರಿ? ಏನು ನಿಮ್ಮ ಹೆಸರು? ಅನ್ನಪೂರ್ಣ ಅಂತ. ಅನ್ನಪೂರ್ಣ ಅವರೇ, ಯಾವರು? ಬೆಂಗಳೂರು. ಹೊಸಕೋಟೆನೆ? ಬೆಂಗಳೂರು. ಅದೇ ಬೆಂಗಳೂರೇ. ಎಲ್ಲ ಅಭಿವೃದ್ಧಿ ಎಲ್ಲ ನಿಮಗೆ ಸರ್ಕಾರದಿಂದ ಸಿಗ್ಬೇಕಾಗಿರೋ ಎಲ್ಲ ಸಿಗ್ತಾ ಇದೆಯಾ? ಏನು ಸಿಗ್ತಾ ಇಲ್ಲ. ಗೃಹಲಕ್ಷ್ಮಿ ಇಲ್ಲ. ಯಾಕ್ರಿ? ಏನು ಕೊಡ್ತಾ ಇಲ್ವಲ್ಲ. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಏನು ನಾವು ತಗೊಂಡೇ ಇಲ್ಲ. ತಗೊಂಡೇ ಇಲ್ವಾ ನೀವು? ಅವ್ರನ್ನ ಕೇಳಿ. ಯಾರು? ನೀವ ಗೃಹಲಕ್ಷ್ಮಿ ಓನರು? ಅಲ್ಲ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಬಂತ ಗೃಹಲಕ್ಷ್ಮಿ? ಬಂದಿದೆ. ಅಯ್ಯೋ ಹಾಕಿದ್ರೆ ಇಲ್ವೋ? ಇವಾಗಿಲ್ಲ, ಸ್ಟಾರ್ಟಿಂಗ್ ಬಂದಿದ್ದೆ. ಎಷ್ಟು ತಿಂಗಳು ಬಂತು? 4 ತಿಂಗಳು ಬಂದಿದೆ. ಆಮೇಲೆ ಬರ್ಲಿಲ್ವಾ? ಇಲ್ಲ, ಬಂದಿಲ್ಲ. ಹೋಗ್ಲಿ ಬಿಡಿ, ಬಸ್ ಬಂತಂತೆ, ಹೊರಡಿ. ಏನ್ ಎಗ್ ರೈಸಾ? ಯಾವ ರೈಸು? కన్నడ తెలుగు వచ్చుందా? తెలుగు తెలుస్తుందా? తెలుసు. ಹೊಸಕೋಟೆలో అభివృద్ధి బాగున్నారా? అంతా బాగానే ఉండారు. ఎవరు ನೀವು ఎమ్మెల్యే? ಶರತ್ ಬಚ್ಚೇಗೌಡರು. ಯಾಕೆ ನಿಮಗೆ ಕನ್ನಡ ಬರಲ್ಲ? ನೀವು ಯಾಕೆ ಕನ್ನಡ ಕಲ್ತಿಲ್ಲ? ಅಮ್ಮ ಅವ್ರದ್ದು ಆಂಧ್ರ, ಯಜಮಾನ್ರದ್ದು ಕರ್ನಾಟಕ. ಎಷ್ಟು ಬರಲ್ಲ ಕನ್ನಡ. ಎಷ್ಟು ವರ್ಷ ಆಯ್ತು? ನಮ್ಗೆ ಮ್ಯಾರೇಜ್ ಆಗಿ 20 ವರ್ಷ ಆಗಿದೆ. 20 ವರ್ಷದಿಂದ ಕರ್ನಾಟಕದಲ್ಲಿದ್ದೀರಿ. ನೀವು ಕನ್ನಡ ಕಲ್ತಿಲ್ವಲ್ಲ, ಅದೇ ಬೇಜಾರು. ಗೃಹಲಕ್ಷ್ಮಿ వచ్చుందా? ಗೃಹಲಕ್ಷ್ಮಿ ಬರಲ್ಲ. ಬಂದಿದ್ಯಾ? ಈಗ ಲಾಸ್ಟ್ ಮಂತ್ ಬಂದಿದ್ಯಾ? ಬಂದಿದ್ದು. ಹೌದಾ? ಪರವಾಗಿಲ್ಲ ಹಂಗಾದ್ರೆ ನಿಮ್ಗೆ ಬಂದಿದ್ದು. ಬೇರೆಯವ್ರಿಗೆಲ್ಲ ಬರ್ತಾ ಇಲ್ವಂತ? ಬಂದಿದ್ದು ರೈಸ್ ಹಾಕಿದ್ರೇನೆ ಬರೋದು, ಇಲ್ಲಾಂದ್ರೆ ಬರಲ್ಲ. ಹೌದಾ? ಓಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್ ಅನ್ನೋದಕ್ಕೆ ಮುಖ ತಿರುಗಿಸ್ಬಿಟ್ರು. ಸಲ್ಮಾನ್ ಖಾನು. ಬಾಣ ಇಲ್ಲಿ ನಾಚ್ಕತ್ತದೆ. ಬಾಣ ಇಲ್ಲಿ. ಏನು ನಿಮ್ಮ ಹೆಸರು? ಅಯ್ಯೋ ದೇವ. ಅಣ್ಣ ಬಿಟ್ಬಿಡೋಣ ಅಣ್ಣ. ಬಾಣ ಇಲ್ಲಿ ಒಂಚೂರು ಬಾಣ. ಎಂತ ವಿಪರ್ಯಾಸ. ಅಕ್ಕ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ದಾಕ್ಷಾಯಣಿ ಅಂತ. ಅವರು ದುನ್ಸಂದ್ರ. ಅದೇ ಹೊಸಕೋಟೆಗೆ ಸೇರುತ್ತೆ. ಹೊಸಕೋಟೆಯಲ್ಲಿ ಯಾರು ನಿಮ್ಮ ಎಮ್ ಎಲ್ ಎ? ಯಾರಂದ್ರೆ ಇಬ್ರು ಇದಾರಲ್ಲ. ಇಬ್ರಾ? ಬಾಣ ಇಲ್ಲಿ ಎಕ್ಸಾಮಿಗೆ ಕಾಪಿ ಬರೆದು ಕೊಟ್ಟಂಗೆ ಹೇಳ್ಕೊಟ್ಟು ಹೋಗ್ತಿದ್ಯಲ್ಲ ಅಣ್ಣ ನೀನು. ಎಕ್ಸಾಮಿಗೆ ಮೆಲ್ಲಕ್ಕೆ ಯಾವ್ದು ಕ್ವಶನ್ ಇದ್ದಾರೆ. ಮತ್ತೆ MTV ನಾಗರಾಜ್ ಅವರು, ಬಚ್ಚೇಗೌಡರು ಇದ್ದಾರೆ. ನಿಮ್ಗೆ ಎಮ್ ಎಲ್ ಎ ಯಾರು ಅಂತ ಗೊತ್ತಿಲ್ಲ. ಇನ್ನು ಅಭಿವೃದ್ಧಿ ಹೆಂಗಪ್ಪ ಹೇಳ್ತೀರಾ ನೀವು? ಅಲ್ವಾ? ಸಿಕ್ತದಾ? ಏನು ನಿಮ್ಮ ಹೆಸರು ಅಂದ್ರೆ?
ದಾಕ್ಷಾಯಿಣಿ ಅಂತ. ದ್ರಾಕ್ಷಾಯಿಣಿ ಅವರೇ, ನಿಮಗೆ ಗೃಹಲಕ್ಷ್ಮಿ ಸಿಗ್ತಾ ಉಂಟಾ? ಇಲ್ಲ, ನಮಗೆ ರೇಷನ್ ಕಾರ್ಡ್ ಇಲ್ಲ, ಹಂಗಾಗಿ ಸಿಕ್ಕಿಲ್ಲ. ಏನು ಹೊಸಕೋಟೆಯಲ್ಲಿ ಯಾರಿಗೂ ರೇಷನ್ ಕಾರ್ಡ್ ಇಲ್ವಾ? ಹೌದು, ಎಲ್ಲ ರೇಷನ್ ಕೊಡ್ತಾರಲ್ವಾ, ಅವರೆಲ್ಲ ಸುಮ್ಮನೆ ಮೋಸ ಮಾಡ್ತಾರೆ ಎಲ್ಲ. ಹೌದು. ಹೌದು. ಏನ್ ಸರ್ ನಿಮ್ಮ ಹೆಸರು? ಬನ್ನಿಲಿ. ರಮೇಶ್ ರಮೇಶ್ ಅವರೇ, ಶರತ್ ಬಚ್ಚೇಗೌಡ್ರು ಹೆಂಗ್ರಿ? ಒಳ್ಳೆ ಜಂಟ್ಲ್ಮೆನ್. ಹೌದಾ? ಒಳ್ಳೆ ಕೆಲಸ. ನಾವು ಜೆಂಟ್ಲ್ಮೆನ್ ಹಂಗ್ ಕೇಳಿಲ್ಲ, ನಾವು ಅಭಿವೃದ್ಧಿ ಹೆಂಗೆ? ಅಭಿವೃದ್ಧಿನಲ್ಲಿ ಜಂಟ್ಲ್ಮೆನ್ ಅಂದಿದ್ದು. ಹೌದು. ಮತ್ತೆಂತ ಬಹಳ ಅಭಿವೃದ್ಧಿ ಆಗಿದೆ ಇಲ್ಲೆಲ್ಲ? ಎಲ್ಲ ಕಡೆ ಅವ್ರು ನೋಡೋದಲ್ಲಿ ಮಾಡ್ತಾರೆ. ಇದೆಲ್ಲ ಅಭಿವೃದ್ಧಿ ಮಾಡೋದು ಏನಿದೆ, ರೈತರಿಗೆ ಮಾಡ್ಬೇಕು ಮಾಡ್ತಾರೆ, ಕಾರ್ಮಿಕರಿಗೆ ಮಾಡ್ಬೇಕು, ಕಾಲೇಜ್ ಮಕ್ಕಳಿಗೆ ಏನು ಹೆಲ್ಪ್ ಮಾಡಬೇಕು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಪರವಾಗಿಲ್ವಾ? ನೀರು ನೋಡಿ, ಈಗ ನಂದಗುಡಿ ಮತ್ತು ಸೂಲಿಬೆಲೆ ಹೋಬಳಿನಲ್ಲಿ ಕೆರೆಗಳು ತುಂಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಮಾಡ್ತೀಯಾರ ಹಂಗಾರೆ? ಹೈಯೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ. ಮೇಡಮ್ ಅವ್ರ ನಮಸ್ತೆ. ಯವ್ವ ಯವ್ವ ಅದ್ಯಾಕೆ ಹಿಂಗೆ ಗಾಬರಿ ಬೀಳ್ತೀರಿ? ಟಿವಿಲಿ ಬರ್ತೀರಿ, ನೀವು ಟಿವಿಲಿ ಬರ್ತೀರಿ. ಏನು ನಿಮ್ಮ ಹೆಸರು? ದಾಕ್ಷಾಯಿಣಿ. ಅಬ್ಬಾ, ಎಷ್ಟು ದ್ರಾಕ್ಷಾಯಣಿ ಇದಾರಪ್ಪ ಇಲ್ಲಿ. ದ್ರಾಕ್ಷಾಯಣಿ ಅವರೇ, ಹೊಸಕೋಟೆಲಿ ಹೆಂಗೆ ಅಭಿವೃದ್ಧಿ ಆಗ್ತಿದ್ಯಾ? ಅಭಿವೃದ್ಧಿ ಆಗ್ತಾ ಇದೆ. ಶರತ್ ಬಚ್ಚೇಗೌಡ್ರು ಹೆಂಗೆ? ಯಾರು ಹೇಳಿ ಅವರು? ಇದು 2ನೇ ಸಾರಿ ನಾನು ಬಂದಿರೋದು ಇವ್ರ ಜೊತೆ. ಬಿಜೆಪಿ ಹೊಡಿರಿ ಚಪ್ಪಾಳೆ. 9 ಸಾರಿ ಬಂದಿದ್ದಾರೆ ನೋಡಿ, ನಾನು ಇದೇ ಫಸ್ಟ್ ಬಂದಿರೋದು. ಇವ್ರು 9 ಸಾರಿ ಬಂದವ್ರೆ. ಎಲ್ಲಿಗೆ 9 ಸಲ ಬಂದವ್ರೆ? ದೇವಸ್ಥಾನಕ್ಕೆ. ಹೆಂಗೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ ಇಲ್ಲಿ? ಪರವಾಗಿಲ್ಲ. 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 ಗೃಹಲಕ್ಷ್ಮಿ ಪರವಾಗಿಲ್ವಾ? ನಾವೇನು ಗೃಹಲಕ್ಷ್ಮಿ ತಗೊಳಲ್ಲ. ಕಾಣಲ್ವಾ? ತಗೊಳಲ್ಲಪ್ಪ. ಏನು ಸ್ವಾಭಿಮಾನನ? ಸ್ವಾಭಿಮಾನ ಅಲ್ಲ, ಬಡವ್ರು ತಗೊಳ್ಳಿ ಬಿಡಿ. ಬಡವ್ರು ತಗೊಂಡ್ಲಿ ಬಿಡಿ. ನಾವು ತಗೊಳಲ್ಲ. ತಗೋತಾ ಇಲ್ಲ. ಇಲ್ಲ, ಇದೇ ಅಲ್ಲ. ಅಭಿವೃದ್ಧಿ ಹೆಂಗ ಅನ್ಸುತ್ತೆ ನಿಮಗೆ? ಚೆನ್ನಾಗೈತೆ. ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ಏನಿದು? ಸೀಬೆಕಾಯಿ 2 ಸೀಬೆಕಾಯಿ 3 ಮಾವಿನಕಾಯಿ. ಪಾಪ ಛ. ಏನಣ್ಣ ನಿಮ್ಮ ಹೆಸರು? ಗೊತ್ತಿಲ್ಲ? ನಿಮ್ಮ ಹೆಸರು ಗೊತ್ತಿಲ್ಲ ಅಂತನಾ? ನಾಗರಾಜ್. ನಾಗರಾಜ್ ಅವರೇ, ಹೇಳಿ. ಇಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡೋದು? ನಾವು ಇದೇ ವ್ಯಾಪಾರ ಸರ್. ಇವರು? ನಿಮ್ಮ ಹೆಸರು? ರಾಧಮ್ ಸರ್. ನೋಡಿ, 3 ಸೀಬೆ ಹಣ್ಣು, 2 ಮಾವಿನಕಾಯಿ. ಎಷ್ಟಿದ್ದು? ಒಂದು ಮೂಟೆ ತಂದಿದ್ರಿ. ಒಂದು ಮೂಟೆ ತಂದಿದ್ದು. ಹೆಂಗಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ವಾ? ಏನೋ ಸುಮಾರಾಗಿ ಸರ್, ಏನೋ ಸುಮಾರಾಗಿ ಆಗ್ತದೆ ಅಷ್ಟೇ. ಅದೇ ಹೇಳೋದು, ನಾವು ದುಡಿದು ತಿನ್ಬೇಕು ಅಂತಾರಲ್ಲ, ಇದನ್ನೇ ಹೇಳೋದು. ನಾವು ಕೈಲಾಗದೆ ಕುತ್ಕೊಂಡು ತಿನ್ನೋದಲ್ಲ, ದುಡಿದು ತಿನ್ನಬೇಕು ಅಂತಂತಾರಲ್ಲ. ಕೈಲಾಗದೆ ಪುಕ್ಸಾಟೆ ಯಾವುದೋ ಬರುತ್ತೆ ಅಂತನೋ, ಅಥವಾ ಏನು ಹೇಳ್ತಾರಲ್ಲ ಶಾರ್ಟ್ಕಟ್ ವ್ಯವಹಾರ ಅಂತನೋ, ಅದಲ್ಲ. ಹಿಂಗೆ ಕೂತು ನೀವು ವ್ಯಾಪಾರ ಮಾಡ್ತಿದ್ರಲ್ಲ, ಇದು ನಿಯತ್ತು ಅಂತಂದರೆ ಏನು ಹೇಳ್ತೀರಾ? ಹೆಂಗಿದೆ ಹೊಸಕೋಟೆ? ಹೆಂಗಿದೆ ಹೊಸಕೋಟೆ? ಪರವಾಗಿಲ್ಲ ಸರ್, ಏನೋ ಜೀವನ ನಮ್ಗೆ ಪರವಾಗಿಲ್ಲ. ಅಷ್ಟು 400-500 ರೂಪಾಯಿ ಕೂಲಿ ಸಿಗ್ತದೆ ಅಷ್ಟೇ. ಅದಕ್ಕಿಂತ ನಿಮ್ಮ ಮಿಸ್ಸರ್ ಚೆನ್ನಾಗಿ ಹೇಳ್ತಾರೆ ಈಗ ನಮಗೆ. ನೀವು ಯಾಕೋ ಸರಿಯಾಗಿ ಹೇಳ್ತಿಲ್ಲ, ನಾಚ್ಕೊಬೇಡಿ ನೀವು. ನನಗೆ ಬರಲ್ಲ. ಏನು ಬರಲ್ಲ? ನೀವು ಬರಲ್ಲ, ಮಾತಾಡೋಕೆ ಬರಲ್ಲ ಅಂದರೆ ವ್ಯಾಪಾರ ಹೆಂಗೆ ಮಾಡ್ತೀರಿ? ಹೆಂಗೆ ಸರ್? ಎಷ್ಟು ಒಂದಿದು? ಒಂದು 10 ರೂಪಾಯಿ 5 ರೂಪಾಯಿ ಮಾರಾಕ್ತೀರಿ ಸರ್. ಸೇಬೆ ಹಣ್ಣು 20 ರೂಪಾಯಿ 10 ರೂಪಾಯಿ 25 ಹಂಗೆ. ಎಷ್ಟು ಡೈಲಿ ಎಷ್ಟಾಗುತ್ತೆ ವ್ಯಾಪಾರ? ನಂದೆಲ್ಲ ಒಂದು 300-400 ರೂಪಾಯಿ ಅಷ್ಟೇ. ಎಷ್ಟು ಕೊಟ್ಟು ತೊಗೊಂಬರ್ತೀರಿ ಇದನ್ನೆಲ್ಲ? ಅದನ್ನೆಲ್ಲ 3000-2000 ಹಂಗೆ ಕೊಟ್ಟು ತೊಗೊಂಬರ್ರಿ ಮೂಟೆಗೆ. ಒಂದು ಮೂಟೆಗೆ. ಒಂದು ದಿನಕ್ಕೆ 2000-3000 ರೂಪಾಯಿ ಖರ್ಚು ಮಾಡ್ತೀರಾ? ಹೌದು ಸರ್, ತಗೊಂಬರ್ರಿ. ನೀವು ಲಾಭ ಎಷ್ಟು ತಗೋತೀರಾ? ಲಾಭ ಅಷ್ಟೇ ಸರ್, ನನಗೊಂದು 400 ರೂಪಾಯಿ. ಎಲ್ಲ ವ್ಯಾಪಾರ ಮಾಡಿ ಒಂದು 400 ರೂಪಾಯಿ ಸಿಗುತ್ತೆ. ಅಷ್ಟೇ ಸರ್. ಅವ್ರಿಗೆ? ಅವ್ರಿಗೊಂದು 400-500 ರೂಪಾಯಿ ಅಷ್ಟೇ ಸರ್. ಇಬ್ಬರು ಸೇರಿ ಒಂದು 800-900 1000 ರೂಪಾಯಿ. 1000 ರೂಪಾಯಿ ತನಕ ಮಾಡ್ತಾರೆ. 1000 ರೂಪಾಯಿ ಬರಲ್ಲ. ಒಂದು 700-800 ಇಬ್ಬರಿಗೂ ಸೇರಿ. ಅಷ್ಟೇ. ಅಲ್ಲ, ನಾನು ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಗೊತ್ತಾಗಬೇಕು ಜನರಿಗೆ ದುಡಿದು ತಿನ್ನೋರು ಕಷ್ಟ ಏನು ಅಂತೇಳಿ. ಒಂದು ದಿನಕ್ಕೆ 2000 ರೂಪಾಯಿ 3000 ರೂಪಾಯಿ ಖರ್ಚು ಮಾಡ್ತೀರಾ, ಅದ್ರ ಮೇಲೆ 400-500 ರೂಪಾಯಿ ಬಂಡವಾಳ ಹಾಕ್ತೀರಿ. ಒಂದು 2000-2500. ಇಲ್ಲಿ ಅದ್ರ ಮೇಲೆ ಒಂದು 600-700-800 ರೂಪಾಯಿ ಅಷ್ಟೇ. ಈಗ ನಿಮ್ಗೆ ಗೃಹಲಕ್ಷ್ಮಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ. 2 ತಿಂಗಳಾಗೋಗಿದೆ, ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ? ಇಲ್ಲ, ಬರ್ತಾ ಇಲ್ಲ ಸರ್. ಏನು ಕೇಳಲಿಲ್ವಾ? ಕೇಳಿಲ್ಲ ಸರ್. ಬರ್ತಾ ಇತ್ತು ಫಸ್ಟು. 2 ತಿಂಗಳನಿಂಕ ಇಲ್ಲ ಸರ್, ನಮಗೆ 2 ತಿಂಗಳನಿಂಕ ಬಂದಿಲ್ಲ. ಹೌದು ಸರ್. ಹೆಂಗೆ ನೀವು MLA ಬಚ್ಚೇಗೌಡ್ರು ಹೆಂಗೆ? ಪರವಾಗಿಲ್ಲ ಸರ್, ಒಳ್ಳೆಯವರು. ಪರವಾಗಿಲ್ವಾ? ಪರವಾಗಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನಾದ್ರು ಸಹಾಯ ಆಗಿದೆಯಾ? ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಬೇರೆ ಯಾರ್ದು ತೊಂದರೆ ಇಲ್ವಾ ವ್ಯಾಪಾರ ಮಾಡುವಾಗ? ಏನು ತೊಂದರೆ ಇಲ್ಲ. ಓಕೆ ಸರ್, ಓಕೆ. ಸರ್ ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಜಯಕುಮಾರ್ ಅಂತ. ಜಯಕುಮಾರ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿದೆ, ಎಲ್ಲ ರೇಟ್ಗಳು ಜಾಸ್ತಿ. ಬದುಕೋದು ಜೀವನ ಕಷ್ಟ. ಬಡವ್ರ ಮಧ್ಯವಂತಗಳು ಬದುಕೋದು ಬಹಳ ಕಷ್ಟ ಇದೆ. ಹೆಂಗೆ ಬಚ್ಚೇಗೌಡ್ರು ಹೆಂಗೆ? ಏನೋ ಪರವಾಗಿಲ್ಲ, ಇದಕ್ಕೆ ಬಂದಕ್ಕೆ. ಏನಾರು ಓದ್ತಿದ್ದೀರಾ ನೀವು? ಏನು ನಿನ್ನ ಹೆಸರು? ಸಂಗೀತ. ಸಂಗೀತ ಅವರೇ, ಹೊಸಕೋಟೆನಾ?
ಒಂಚೂರು ಕಡೆಗೆ ಬನ್ನಿ ಹೇಳ್ತೀನಿ ಅವರೆಲ್ಲ ಹೋಗ್ಲಿ ಒಂಚೂರು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ನಾನು ಯಾಕೆ ನಿಮ್ಮ ಹತ್ರ ಮಾತಾಡಿಸ್ತೇನೆ ಅಂತಂದರೆ ನೀವೇ ಚೆನ್ನಾಗಿ ಹೇಳೋದು ಅಭಿವೃದ್ಧಿ ಆಗ್ತಾ ಇದೆಯಾ ಹೊಸಕೋಟೆ? ಆಗ್ತಿದೆ ಯಾವ ಸ್ಕೂಲು? ಗರ್ಲ್ಸ್ ಕಾಲೇಜು. ಕಾಲೇಜೆಲ್ಲ ಹೆಂಗೆ ಚೆನ್ನಾಗಿದೆಯಾ? ಹಾಂ. ನಿಮ್ಗೊಂದು ಕ್ವಶನ್ ಕೇಳ ಈಗ. ಹಾಂ, ಈ ದೇಶದ ಪ್ರಧಾನಮಂತ್ರಿ ಯಾರು? ಬರ್ರಿ ಇಲ್ಲಿ, ಪ್ರಧಾನಮಂತ್ರಿ ಯಾರು? ಮೋದಿ. ಅಲ್ವಾ? ಮುಖ್ಯಮಂತ್ರಿ ಯಾರು? ಪಟ್ ಗಾಬರಿ ಆಗ್ಬೇಡಿ. ಅಯ್ಯೋ, ನಾನು ಮುಖ್ಯಮಂತ್ರಿನೇ ಹೇಳಿಲ್ಲ, ಇನ್ನು ಎಮ್ ಎಲ್ ಎ ಹೆಂಗಪ್ಪ ಕೇಳಿದ್ದು ನಾನು. ನೀವು ಅದೆಲ್ಲ ಹೇಳ್ತೀರಾ, ನಾನು ಎಮ್ ಎಲ್ ಎ ಯಾರು ಅಂತ ಕೇಳೋಣ ಅನ್ಕೊಂಡೆ. ಎಮ್ ಎಲ್ ಎ ಗೊತ್ತಾಗಲಿ ಯಾರು ಅಂತ? ಮುಖ್ಯಮಂತ್ರಿ ಯಾರು? ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ. ವಾ, ಆಪ್ಷನ್ ಕೊಡ್ಬೇಕಿತ್ತೇನ್ರಿ? ಚೆನ್ನಾಗಿ ಓದಿ. ಹಾಂ, ನಮಸ್ಕಾರ. ಏನು ನಿಮ್ಮ ಹೆಸರು? ಲಲಿತಾ ಅವರು. ಲಲಿತಾ ಅವರೇ, ಒಂಚೂರು ಈ ಕಡೆಗೆ ಬನ್ನಿ. ಬರ್ರಿ ಇಲ್ಲಿ. ಆಯ್ತು, ಗಾಬರಿ ಆಗ್ಬಿಡಿ. ಯಾರು ನಿಮ್ಮ ಎಮ್ ಎಲ್ ಎ? ಗೊತ್ತಿಲ್ವಾ? ತಡ್ರಿ ಗೃಹಲಕ್ಷ್ಮಿ ಬಂತ ಕೇಳ್ತೀನಿ ಅವ್ರ ಹತ್ರ. ಬಂತ ಗೃಹಲಕ್ಷ್ಮಿ ಬಂತು. ಗೊತ್ತಿದ್ಯಾ? ಎಷ್ಟು ತಿಂಗಳಿಂದ ಬರ್ತಿದೆ? 2 ತಿಂಗಳ నుంచి ಬಂದಿಲ್ಲ. 2 ತಿಂಗಳಿಂದ ಬಂದಿಲ್ಲ? ಕೇಳಿ ಮತ್ತೆ ಬೇಕು ಅಂತ. ಬೇಕು ಕೊಡಿ ಸರ್. ಯಾಕೆ ಬೇಕು? ಆಗ್ತಾ ಇದ್ರಲ್ಲ, ಹಾಕಿಲ್ಲಲ್ಲ ಇವಾಗ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಯ್ತಪ್ಪ, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಪ್ಪ. 130 ರೂಪಾಯಿ 1 ಲೀಟರ್ ಪೆಟ್ರೋಲ್. 2,000 ರೂಪಾಯಿ ಬೇಕು ಅಂದ್ರಲ್ಲ? ಬೇಕು, ಅದಕ್ಕೆಲ್ಲ ಕೊಡ್ಬೇಕಂದ್ರೆ ಬೇಕಲ್ಲ. ಫ್ರೀ ಕೊಟ್ಬಿಟ್ಟು ಅಲ್ಲಿ ಜಾಸ್ತಿ ಮಾಡ್ಕೊಂಡವ್ರಲ್ಲ. ಯಾವ್ದಿಲ್ಲ. ಸರಿ ಆಯ್ತು, ಹೋಗಿ, ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತಾರ ಅವ್ರು ನಿಮ್ಮನ್ನ. ತಡ್ರಿ ಯಾಕೆ ಕೊಡಿ, ನಾನು ಹಿಡ್ಕತೀನಿ ಕೊಡ್ರಿ. ಏನು ನಿಮ್ಮ ಹೆಸರು? ಯಪ್ಪ ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು? ಅಯ್ಯೋ ದೇವ್ರೇ. ಯಾವ ಸ್ಕೂಲ್ ನೀವೆಲ್ಲ? ಗೌರ್ಮೆಂಟ್ ಹೈಸ್ಕೂಲ್. ಹೈಸ್ಕೂಲಾ? ಕಾಲೇಜ್. ಅಯ್ಯೋ, ಯಾರು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಎಮ್ ಎಲ್ ಎ ಯಾರು? ಕ್ವಶನ್ ಆಗ್ಬೇಡಿ, ಭಯ ಆಗ್ತೈತೆ. ಎಕ್ಸಾಮಲ್ಲಿ ಮಾತ್ರ ಕ್ವಶನ್ಗೆ ಆನ್ಸರ್ ಬರೀತೀರಾ? ಬರೀ ಬುಕ್ಕಿ ಆದ್ರೆ ಸಾಕಾ? ಯಾರು ನಿಮ್ಮ ಎಮ್ ಎಲ್ ಎ? ಓಕೆ ಮೇಡಮ್ ಅವರೇ, ನಮಸ್ತೆ. ಏನು ನಿಮ್ಮ ಹೆಸರು? ಲಕ್ಷ್ಮಿ. ಕಡೆಗೆ ಬನ್ನಿ ಲಕ್ಷ್ಮಿ ಅವರೇ. ಲಕ್ಷ್ಮಿ ಅಂತ ಅಲ್ಲ, ಸೈಡಿಗೆ ಬನ್ನಿ, ಜನ ಹೋಗ್ಲಿ ಅಂತ ಅಷ್ಟೇ. ಒಂದು ನಿಮಿಷ ಪಟ ಅಂತ. ಲಕ್ಷ್ಮಿ ಅವರೇ, ಬಂತ ಗೃಹಲಕ್ಷ್ಮಿ? ದೇವ್ರೇ. ಎಸ್ ನೋಡಿ, ಇವೆಷ್ಟು ನಾವು ಹೊಸಕೋಟೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಜನರನ್ನು ಮಾತನಾಡ್ತಿದ್ದು, ಅವರೇ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾಳೆ ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರ ಹತ್ರ ಕೇಳ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.